ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಹೀಗೆ ಸ್ವಲ್ಪ ಕುಣಿಗಲ್ ಹತ್ರ ಕೆಲಸ ಇತ್ತು ಅಂತೇಳಿ ಬಂದಿದ್ದೆ. ಕುಣಿಗಲ್ ಬೈಪಾಸ್ ಇದ್ದಿರೋದು ನೀವು ನೋಡ್ತಾ ಇರ್ಬೋದು. ಇದು ಕಂಪ್ಲೀಟ್ ಮೇನ್ ರೋಡ್ ಇದೆ. ಮೇನ್ ರೋಡ್ ಪಕ್ಕದಲ್ಲೇ ಒಂದು ಜಮೀನು, ಸುಮಾರು 3 ಎಕರೆ ಇರುವಂಥ ಜಮೀನಿಲ್ಲಿ ಬಂದು ಫೆನ್ಸಿಂಗ್ ವರ್ಕ್ ಮಾಡಿದ್ರು, ಮೆಶ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ನೋಡೋಣ ಬನ್ನಿ. ನೋಡೋದಕ್ಕಂತೂ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಮೇನ್ ರೋಡ್ ಇರೋದು ಮತ್ತು ಅಕ್ಕಪಕ್ಕ ಖಾಲಿ ಜಮೀನುಗಳಿದ್ದಾವೆ. ಇಲ್ಲಿ ಇವ್ರು ಫೆನ್ಸಿಂಗ್ ಮಾಡ್ಕೊಂಡಿರೋ ಉದ್ದೇಶ ಬಂದು ಕೆಲವೊಂದು ಒತ್ತುವರಿ ಆಗೋದಾಗ್ಬೋದು, ಮತ್ತು ಅವ್ರದ್ದೇನೋ ಬಿಸ್ನೆಸ್ಸು ಮತ್ತೇನೋ ಇಲ್ಲಿ ಪವರ್ ಎಲ್ಲ ಇದೆ, ನೀವು ನೋಡ್ತಾ ಇರ್ಬೋದು. ಈ ಉದ್ದೇಶಕ್ಕೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಂಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಫೆನ್ಸಿಂಗ್ ವರ್ಕ್ ಮಾಡಿಸಿದ್ದಾರೆ. ಬನ್ನಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಾರೆ, ಯಾವ ಕ್ವಾಲಿಟಿ ಇದೆ ಅಂತೇಳಿ. ಮೊದಲನೇದಾಗಿ ನಾವು ಕಲ್ಲನ್ನ ನೋಡೋದಾದರೆ ಕೋಲಾರ ಮತ್ತು ಹೊಸಪೇಟೆಯಿಂದ ತರಿಸ್ಕೋತಾರಂತೆ. ಸೊ ಕಲ್ಲಂತೂ ಕಂಪ್ಲೀಟು ಪರ್ಫೆಕ್ಟ್ ಆಗಿದೆ. ಹಾಗೆ ಎಲ್ಲರೂ ಕೂಡ ಬಳಸೋದು ಕೂಡ ಹಸಿ ಕಲ್ಲನ್ನೇ ಬಳಸ್ತಾರೆ. ಮತ್ತು ಬೇಯಿಸಿರೋ ಕಲ್ಲು ಸುಟ್ಟು ಕಲ್ಲಾದರೆ ಒಡೆದೋಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಕಂಪ್ಲೀಟ್ ಇವರು ಕೂಡ ಹಸಿ ಕಲ್ಲನ್ನೇ ಬಳಸಿರೋವಂಥದ್ದು. ಎಷ್ಟು ನೀಟಾಗಿದೆ ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆಂದ ಇದೆ ನೋಡಿ. ಕಲ್ಲುಗಳೆಲ್ಲ ಒಂದಕ್ಕೊಂದು ಪರ್ಫೆಕ್ಟಾಗಿದೆ. ಯಾವುದೇ ರೀತಿ ಡ್ಯಾಮೇಜಸ್ ಆಗ್ಬೋದು, ಸೊಟ್ಟಂಪಟ ಆ ಥರದ್ದು ಯಾವುದೂ ಇಲ್ಲ. ಇನ್ನು ನೆಕ್ಸ್ಟ್ ಬರೋದಾದರೆ ನಾವು ಮೆಶ್ಗೆ ಬರೋಣ. ನೀವು ಮೆಶ್ ನೋಡ್ತಿದ್ದೀರಲ್ಲ, ಮೆಶ್ಶು ಯಾವಾಗಲೂ ಅಷ್ಟೇ ಇದು ಕೆಲಸ ಕರೆಕ್ಟಾಗಿದೆ ಅಂತ ಹೆಂಗೆ ಚೆಕ್ ಮಾಡೋದಪ್ಪ ಅಂತಂದರೆ, ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಒಂದಕ್ಕೊಂದು ತಾಗ್ತಪ್ಪ ಅಂತಂದರೆ ಅದು ಕ್ವಾಲಿಟಿ ಇಲ್ಲ ಅಂತ. ಸೊ ಒಂದಕ್ಕೊಂದು ತಾಗ್ತಾ ಇಲ್ಲ, ಸೊ ಕಂಪ್ಲೀಟ್ ಕ್ವಾಲಿಟಿ ಇರುವಂಥದ್ದು. ಹಾಗೆ ತಂತಿ ನೋಡ್ತಾ ಇರ್ಬೋದು ನೀವು. ಈ ತಂತಿ ಬಂದು ಕಂಪ್ಲೀಟ್ ಇವರು ಟಾಟಾನೇ ಬಳಸಿದ್ದಾರೆ. ಈ ಒಂದು ಪ್ಲಾಟ್ಗೆ ಟಾಟಾ ತಂತಿ ಮತ್ತು ಮೆಷನ್ನು ಬಳಸಿರೋವಂಥದ್ದು. ಈ ಫ್ಲಾಟು ಸುಮಾರು 3 ಎಕರೆ ಇರೋವಂಥದ್ದು. 3 ಎಕರೆಗೆ 300ರಿಂದ 350 ಕಲ್ಲು ಎಕ್ಸಾಕ್ಟ್ ಅವ್ರ ಮಗ ಅವರು ಕೆಲಸ ಮಾಡಿಸಿರೋದಂತೆ. ಹಾಗಾಗಿ ಸುಮಾರು 350 ಕಲ್ಲು ಬಿದ್ದಿದೆ ಅಂತ ಹೇಳಿದ್ರು. ನೋಡಿ ನೀವು ಕೆಲಸ ನೋಡ್ತಿದ್ದೀರಲ್ಲ, ಎಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನು ಕಲ್ಲು ಬಗ್ಗೆ ನಾನು ಮತ್ತೆ ಹೇಳೋದಾದರೆ, ಈಗ 7 ಅಡಿ ಕಲ್ಲು ಬರುತ್ತೆ, 8 ಅಡಿ 9 ಅಡಿ ಬರುತ್ತೆ. ಇಲ್ಲಿ ಬಳಸಿರುವಂಥದ್ದು 8 ಅಡಿ ಕಲ್ಲನ್ನು ಬಳಸಿದ್ದಾರೆ. 8 ಅಡಿನಲ್ಲಿ 2 ಅಡಿ ಡೀಪ್ ಕೆಳಗಡೆ ಹೋಗಿದೆ, ಮಿಕ್ಕಿದ 6 ಅಡಿ ಇದೆ. ಹಾಗೆ ಮೆಶ್ ಬಂದು 6 ಅಡಿ ಹಾಕಿದ್ದಾರೆ. ಅದೇ ನೀವು ಮೆಶ್ ಬೇಡ, ನನಗೆ ಬರೀ ತಂತಿ ಬೇಕಪ್ಪ ಅಂತಂದರೆ ನಿಮಗೆ 7 ಅಡಿ ಕಲ್ಲು ಬೇಕಾ 8 ಅಡಿ ಕಲ್ಲು ಬೇಕಾ, ನೀವು ಎಷ್ಟು ಅಡಿ ಕಲ್ಲು ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ನಿಮಗೆ ತಂತಿ ಅಂತ ಬರೋದಾದರೆ 6 ಲೈನ್ ತಂತಿ ಹಾಕ್ಕೊಡ್ತಾರೆ. ಕಲ್ಲು ನೀವು ಯಾವ ಸೈಜ್ ಹೇಳ್ತೀರಾ ಆ ಸೈಜಿಗೆ ತಕ್ಕನಂಗಿರುತ್ತೆ, ಸೈಜು ಮತ್ತು ಹೈಟಿಗೆ ತಕ್ಕನಂಗಿರುತ್ತೆ. ತಂತಿಗಳ ಬಗ್ಗೆ ಹೇಳೋದಾದ್ರೂ ಅಷ್ಟೇ, ಇದರಲ್ಲಿ ಡ್ಯೂರಾಸ್ಟ್ರಾಂಗ್ ಬರುತ್ತೆ, ನಂದಿ ಬರುತ್ತೆ, ಟಾಟಾ ಬರುತ್ತೆ, ಮತ್ತು ಮೈಕಾನ್ ಬರುತ್ತೆ, ಸುಪ್ರೀಂ ಬರುತ್ತೆ. ಇದೇ ಥರ ಇನ್ನೊಂದಷ್ಟು ತಂತಿಗಳು ಬರುತ್ತೆ. ಸೊ ನೀವು ಯಾವ ಬ್ರ್ಯಾಂಡ್ ಬೇಕು ಆ ಥರ ಬ್ರ್ಯಾಂಡ್ನ ಹಾಕ್ಕೊಡ್ತಾರೆ. ಸೊ ಮೋಸ್ಟ್ ಆಫ್ ದಿ ಪೀಪಲ್ಸ್ ಎಲ್ಲ ನಮ್ಮ ರೈತರು ಕೂಡ ಇಷ್ಟಪಡೋದೇನೆ ಟಾಟಾನ ಇಷ್ಟಪಡ್ತಾರೆ. ಯಾಕಪ್ಪ ಅಂತಂದರೆ ಕಂಪ್ನಿನೇ ಸುಮಾರು 15ರಿಂದ 20 ವರ್ಷ ಗ್ಯಾರಂಟಿಯನ್ನು ಕೊಡುತ್ತೆ. ಬಿಕಾಸ್ ಟಾಟಾ ಕಂಪ್ನಿಯ ತಂತಿಗಳು ಯಾವುದೇ ರೀತಿ ರಸ್ಟ್ ಹಿಡಿಯೋದಾಗಲಿ ತುಕ್ಕಿಡಿಯೋದಾಗಲಿ ಏನೂ ಆಗೋದಿಲ್ಲ. ಹಾಗಾಗಿ ಅವರೇ ಒಂದಷ್ಟು ವರ್ಷ ಗ್ಯಾರಂಟಿ ಕೊಡೋದ್ರಿಂದ ಟಾಟಾವನ್ನು ಎಲ್ಲ ರೈತರು ಕೂಡ ಇಷ್ಟಪಡ್ತಾರೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಬಟ್ ಬೇರೆ ಕಂಪ್ನಿದು ಕೂಡ ಒಂದಷ್ಟು ದಿನ ಗ್ಯಾರಂಟಿ ವಾರಂಟಿಗಳಿರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಮೂವಿಂಗ್ ಇರೋವಂಥದ್ದು ಬಂದು ಟಾಟಾ ಕಂಪನಿಯನ್ನೇ ಇಷ್ಟಪಡೋವಂಥದ್ದು. ಇಷ್ಟೊತ್ತು ನೀವು ಇಲ್ಲಿ ನೋಡಿದ್ರಿ, ಇಷ್ಟು ಅಚ್ಚುಕಟ್ಟಾಗಿ ಫೆನ್ಸಿಂಗ್ ಮಾಡಿಸ್ಕೊಂಡಿದ್ದಾರೆ. ಫೆನ್ಸಿಂಗ್ ಯಾಕಪ್ಪ ಮಾಡಿಸ್ಕೋಬೇಕು ಅಂತಂದರೆ, ಎಲ್ಲವ್ರ ಮನೇಲೂ ನಿಮ್ಗೆ ಗೊತ್ತಿರೋ ಹಾಗೆ ಒತ್ತುವರಿಗಳ ಆಗ್ಬೋದು, ಮತ್ತು ಅವ್ರು ಹೂವಿನ ತೋಟ, ಹಣ್ಣಿನ ತೋಟ, ತರಕಾರಿ ತೋಟ ಅಥವಾ ಈಗ ತೆಂಗಿನ ತೋಟ ಮಾಡಿದಾಗ ಏನಾಗುತ್ತೆ, ಕಳ್ಳತನಗಳು ಜಾಸ್ತಿ ಇರುತ್ತೆ, ಕಾಡು ಪ್ರಾಣಿಗಳ ಕಾಟ ಕೂಡ ಜಾಸ್ತಿ ಇರುತ್ತೆ. ಸೊ ಇದ್ರದ್ದೆಲ್ಲ ನೀವು ತಡೆಗಟ್ಟಿಸ್ಬೇಕು. ನಮ್ಮ ಜಮೀನಿಗೆ ಒಂದು ಸೇಫ್ಟಿ ಬೇಕಪ್ಪ ಅಂತಂದರೆ 100% ಖಂಡಿತ ನೀವು ಫೆನ್ಸಿಂಗ್ ವರ್ಕ್ನ ಮಾಡಿಸ್ಕೊಳ್ಳೇಬೇಕು. ಸೊ ಸಾಕಷ್ಟು ಜನ ಫೆನ್ಸಿಂಗ್ ವರ್ಕ್ನ ಮಾಡಿಸ್ತಿದ್ದಾರೆ. ಅದರಲ್ಲಿ ಇವರು ಕೂಡ ಹಪ್ಪು ಫೆನ್ಸಿಂಗ್ ಅಂತ ಹೇಳಿ ಇವರು ಕೂಡ ಒಬ್ಬರು ಬಹಳ ಅಚ್ಚುಕಟ್ಟಾಗಿ, ನಾನು ಈ ವರ್ಕ್ ಬಗ್ಗೆ ನೋಡ್ಬಿಟ್ಟು ಹೇಳ್ತಿರೋದಷ್ಟೇ, ಇವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ, ನೀವು ಮಂಡ್ಯ ಆಯಿತು, ಮೈಸೂರು ಆಯಿತು, ಬೆಳಗಾವಿ ಆಯಿತು, ತುಮಕೂರು ಆಯಿತು, ದಾವಣಗೆರೆ, ಧಾರವಾಡ, ಬಿಜಾಪುರ, ವೇರೆವರ್ ನೀವೆಲ್ಲಾದರೂ ಇರಿ. ಸೊ ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ, ನಿಮ್ಮ ಜಮೀನಿರಲಿ 1 ಕುಂಟೆ ಇರಲಿ 10 ಕುಂಟೆ ಇರಲಿ 1 ಎಕರೆ 10 ಎಕರೆ 100 ಎಕರೆ ಇದ್ದರೂ ಸಹ ನಿಮಗೆ ಫೆನ್ಸಿಂಗ್ ವರ್ಕ್ನ ಮಾಡಿಕೊಡ್ತಿದ್ದಾರೆ. ಬರೀ ತೋಟಗಳಿಗೆ ಜಮೀನುಗಳಿಗೆ ಅಷ್ಟೇನ ಅಂತಂದರೆ ಅಷ್ಟೇ ಅಲ್ಲ. ನೀವು ಕೋಳಿ ಸಾಗಾಣಿಕೆ ಮಾಡಬೇಕಾ, ಕುರಿ ಸಾಗಾಣಿಕೆ, ಮೇಕೆದಾಗ್ಬೋದು, ಹಸುದಾಗ್ಬೋದು, ಕೃಷಿ ಹೊಂಡ ಆಗ್ಬೋದು, ಯಾವುದಕ್ಕಾದರೂ ಸಹ ನಿಮಗೆ ಇವರು ಫೆನ್ಸಿಂಗ್ ವರ್ಕ್ನ ಮಾಡಿಕೊಡ್ತಿದ್ದಾರೆ. ಇವರಲ್ಲಿ ತಂತಿ ಅಷ್ಟೇ ಅಲ್ಲ, ಮೆಶ್ಶು ಇದೆ, ಹಾಗೆ ಬಾರ್ಬರ್ಡ್, ಯಾವುದೆಲ್ಲ ಥರದ ಕಾಂಪೌಂಡ್ಗಳು ಇರುತ್ತೆ, ಎಲ್ಲ ಥರದ್ದು ಕೂಡ ಇವರು ಮಾಡಿಕೊಡ್ತಿದ್ದಾರೆ. ಕಲ್ಲು ಬಂದಾಗ ಕಲ್ಲು ಅಮೌಂಟ್ ತೊಗೋತಾರೆ, ತಂತಿ ಬಂದಾಗ ತಂತಿ ಅಮೌಂಟ್ ತೊಗೋತಾರೆ. ಇನ್ನು ಕಂಪ್ಲೀಟ್ ವರ್ಕನ್ನು ಮಾಡಾದ ಮೇಲೆ ಅವ್ರದ್ದು ಏನಿದೆ ಕಂಪ್ಲೀಟ್ ಅಮೌಂಟನ್ನು ತೊಗೋತಾರೆ. ಮತ್ತು ಎಷ್ಟು ದಿನ ಟೈಮ್ ತೊಗೊಳ್ಳೋದು ಅಂತಂದರೆ, ಈಗ 1 2 ಎಕರೆ 3 ಎಕರೆ ಕೊಟ್ಟರೆ ನಿಮಗೆ ಮಿನಿಮಮ್ 3 ದಿನ ಓವರಾಲ್ 3 ಡೇಸಲ್ಲಿ ಕಂಪ್ಲೀಟಾಗಿ ನಿಮಗೆ ವರ್ಕನ್ನು ಮುಗಿಸ್ಕೊಡ್ತಾ ಹೋಗ್ತಾರೆ. ಸೊ ಇವರಲ್ಲಿ ಸಿಗುವಂತಹ ಎಲ್ಲ ಲೇಬರ್ಸು ಕೂಡ ವೆಲ್ ಎಕ್ಸ್ಪೀರಿಯನ್ಸ್ಡ್ ಲೇಬರ್ಸ್ ಇರ್ತಾರೆ. ಸೊ ಖಂಡಿತ ನಿಮ್ಮ ತೋಟಕ್ಕೆ ಜಮೀನಿಗೆ ನೀವೇನಾದರೂ ಫೆನ್ಸಿಂಗ್ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಖಂಡಿತ ಫೆನ್ಸಿಂಗ್ ಹಾಕಿಸ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಕೂಡ ಸೇಫ್ಟಿ. ನೀವು ಏನಾದರೂ ಪ್ಲಾನ್ ಮಾಡ್ತಿದ್ರೆ, ಹಾಕಿಸ್ಕೋಬೇಕು ಅಂತಿದ್ರೆ ಖಂಡಿತ ನೀವು ಸ್ಕ್ರೀನ್ ಮೇಲಿರೋಂಥ ನಂಬರ್ಗೆ ಕಾಲ್ ಮಾಡಿ ಈ ಪರ್ಸನನ್ನು ನೀವು ಚೂಸ್ ಮಾಡ್ಕೋಬೋದು.
ನಾನು ನಿಮಗೆ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಇದೆ, ಬ್ಯಾಕ್ಗ್ರೌಂಡಲ್ಲಿ ಫೆನ್ಸಿಂಗ್ ವರ್ಕ್ ಯಾವ ಥರ ಫಿನಿಶಿಂಗ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೆ. ಸೊ ಇದು ಬಂದು ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಇದು ಕಂಪ್ಲೀಟ್ ಫ್ರಂಟ್ ಇರುತ್ತೆ ನೋಡಿ. ಡೋರ್ ಕೂಡ ಇವರೇ ಫೆನ್ಸಿಂಗ್ ಅವರೇ ಮಾಡಿಕೊಟ್ಟಿರೋವಂಥದ್ದು, ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ನಿಮ್ಮ ಜಮೀನುಗಳಿಗಾಯಿತು, ಸೈಟ್ಗಳಿಗಾಯಿತು ಈ ಥರ ಒಂದು ಫೆನ್ಸಿಂಗ್ ವರ್ಕ್ ಮಾಡಿಕೊಂಡ್ರೆ ಯಾವುದೇ ರೀತಿ ಸೆಕ್ಯೂರಿಟಿ ಇಟ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ, ಕಂಪ್ಲೀಟ್ ಸೆಕ್ಯೂರ್ಡ್ ಆಗಿರುತ್ತೆ.